ಏಜೆಂಟ್ 1992 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ, ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ. ಈಗ ಈ ಕಥೆಯ ಕಡೆಗೆ ಹೋಗೋಣ. ವಿಠಲ್ ಮಾಯ ಆದವಳನ್ನು ಹುಡುಕಲು ಆರಂಭ ಮಾಡಿದ. ಆಗ ನನ್ನ ಸ್ನೇಹಿತ ಇಂದು ಮಾಯ ಆದವಳು ನಾಳೆ ಮತ್ತೆ ಇದೇ ಬಸ್ಸಿನಲ್ಲಿ ಬರಬೇಕು ಎಂದು ಹೇಳಿದ. ಈಗ ಈ ಕಥೆಯು ಪ್ರಸ್ತುತದ ದಿನಕ್ಕೆ ಬರುತ್ತದೆ. ಕಾರಿನಲ್ಲಿ ಹೋಗುತ್ತಿದ್ದ ನಮ್ಮ ಹೀರೋ ವಿಠಲ್ ಈಗ ತಾನು ಕೆಲಸ ಮಾಡುವ ಪೊಲೀಸ್ ಠಾಣೆಯ ಹತ್ತಿರ ಬರುತ್ತಾನೆ. ಈ ಕಥೆಯಲ್ಲಿ ಇನ್ನೊಂದು ಮುಖ್ಯ ಪಾತ್ರ. ಕೆಲವು ವರ್ಷಗಳ ಹಿಂದಕ್ಕೆ ಕತೆ. ಪ್ರದೀಪ್ ಆಕಾರಿ ಇನ್ನೊಂದು ಮುಖ್ಯ ಪಾತ್ರ. ಪ್ರದೀಪ್ ಆಕಾರಿಯು ನೂರಾರು ಕನಸುಗಳನ್ನು ಹೊತ್ತು ಮದುವೆಗೆ ರೆಡಿ ಆಗಿ ಹೆಣ್ಣು ನೋಡಲು ತುಂಬ ಆತುರದಿಂದ ಇರುತ್ತಾನೆ. ಈತನು ಚಿಕ್ಕ ವಯಸ್ಸಿಗೆ ತುಂಬ ಜವಾಬ್ದಾರಿಯನ್ನು ಹೊತ್ತು ಯಾವ ಹುಡುಗಿಯನ್ನು ಸಹ ಕಣ್ಣೆತ್ತಿಯೂ ಸಹ ನೋಡಿರುವುದಿಲ್ಲ. ಈತನ ಜೀವನದಲ್ಲಿ ಪ್ರೀತಿ, ಪ್ರೇಮ, ಸರಿಯಾಗಿ ಸ್ನೇಹಿತರು ಕೂಡ ಇರುವುದಿಲ್ಲ. ಪ್ರದೀಪ್ ಆಕಾರಿಗೆ ಚಿಕ್ಕ ಫ್ಯಾಕ್ಟರಿಯಲ್ಲಿ ಕೆಲಸ ಇರುತ್ತೆ. ಆ ಕೆಲಸ ಅಲ್ಲದೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮನೆಯ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿಕೊಳ್ಳುತ್ತಿರುತ್ತಾನೆ. ಈ ಮನೆಯಲ್ಲಿ ತಂದೆ, ತಾಯಿ, ಒಬ್ಬ ಅಕ್ಕ, ಮತ್ತೋರ್ವ ತಂಗಿ ಮತ್ತು ತಾನು ತನ್ನ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿಯನ್ನು ಹೊರಲು ಕಾರಣ ತಂದೆಯ ಅನಾರೋಗ್ಯ ಮತ್ತು ಅಕ್ಕ ತಂಗಿಯರ ಮದುವೆ ಮತ್ತು ಅವರ ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ ತಾನು ಜವಾಬ್ದಾರಿಯನ್ನು ತೆಗೆದುಕೊಂಡಿರುತ್ತಾನೆ. ಈಗ ಅವರ ಕುಟುಂಬದವರ ಹೆಸರನ್ನು ನೋಡೋಣ. ತಂದೆಯ ಹೆಸರು ಬಾಲಯ್ಯ ಆಕಾರಿ, ತಾಯಿಯ ಹೆಸರು ಮಂಜುಳಾ ಆಕಾರಿ, ಅಕ್ಕನ ಹೆಸರು ನಯನ ಆಕಾರಿ, ಮತ್ತೋರ್ವ ತಂಗಿಯ ಹೆಸರು ನಳಿನಿ ಆಕಾರಿ ಮತ್ತು ಪ್ರದೀಪ್ ಆಕಾರಿಯ ಇದು ಒಂದು ಸುಂದರ ಕುಟುಂಬ. ಈ ಕುಟುಂಬದಲ್ಲಿ ಪ್ರದೀಪ್ ಆಕಾರಿಯು ಬೀಳುವ ಒಂದೊಂದು ಕಷ್ಟ ಮತ್ತು ತನ್ನ ಕುಟುಂಬಕ್ಕಾಗಿ ಏನೇನೆಲ್ಲ ಮಾಡುತ್ತಾನೆ ಎಂದು ನೋಡೋಣ. ಪ್ರದೀಪ್ ಆಕಾರಿಯು ತಾನು ಹಗಲು ರಾತ್ರಿ ಕೆಲಸ ಮಾಡಿ ತನ್ನ ಅಕ್ಕ ತಂಗಿಯ ಮದುವೆ ಮಾಡಿದ ಮೇಲೆ ತಾನು ಮದುವೆ ಆಗಲು ತುಂಬ ಆಸೆಯಿಂದ ಇರುತ್ತಾನೆ. ಆದರೆ ತನಗೆ ಕಡಿಮೆ ಸಂಬಳ, ಸ್ವಲ್ಪ ಸಾಲ, ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ, ಒಂದು ಚಿಕ್ಕ ಮನೆ, ಯಾರನ್ನು ಹೆಣ್ಣು ಕೇಳುವುದು ಎನ್ನುವ ಸಮಯದಲ್ಲಿ ಪ್ರದೀಪ್ ಆಕಾರಿಯ ಸ್ನೇಹಿತ ಅರುಣ್ ಹೇಳುತ್ತಾನೆ, ನಾವು ಯಾರಾದರೂ ಒಬ್ಬ ಬ್ರೋಕರ್ ನನ್ನು ಭೇಟಿಯಾಗೋಣ, ಆತನೇ ಏನಾದರೂ ನಮಗೆ ಸಹಾಯ ಮಾಡಬಹುದು ಎಂದು. ಪ್ರದೀಪ್ ಆಕಾರಿ ಮತ್ತು ಅರುಣ್ ಸೇರಿ 4 ಕಡೆ ವಿಚಾರಿಸಿದಾಗ ಮಹಾಲಿಂಗಪ್ಪ ಒಬ್ಬ ಒಳ್ಳೆಯ ವ್ಯಕ್ತಿ ಹಾಗೂ ಹಣಕ್ಕೆ ಆಸೆ ಬೀಳುವುದಿಲ್ಲ ಎಂದು ತಿಳಿದ ನಂತರ ಮಹಾಲಿಂಗಪ್ಪನ ಹತ್ತಿರ ಹೋಗುತ್ತಾರೆ. ಮಹಾಲಿಂಗಪ್ಪನ ಮನೆಯ ಹತ್ತಿರ ಪ್ರದೀಪ್ ಆಕಾರಿ ಮತ್ತು ಅರುಣ್. ಪ್ರದೀಪ್ ಆಕಾರಿ ಸಾರ್ ಎಂದು ಮೆಲ್ಲನೆ ಕೂಗುತ್ತಾನೆ. ಆಗ ಅರುಣ್ ಸ್ವಲ್ಪ ಜೋರಾಗಿ ಸಾರ್ ಎಂದು ಕೂಗುತ್ತಾನೆ. ಆಗ ಮಹಾಲಿಂಗಪ್ಪ ಮನೆಯಿಂದ ಹೊರಗಡೆ ಬಂದು ಹಾ ಬಂದೆ. ಯಾರು ನೀವು? ಏನಾಗಬೇಕಿತ್ತು? ಆಗ ಅರುಣ್, ಸರ್ ನಾನು ಅರುಣ್, ನನ್ನ ಸ್ನೇಹಿತ ಪ್ರದೀಪ್. ಆಗ ಪ್ರದೀಪ್,
ಆಕಾರಿ ಆಕಾರಿ ಎಂದು ಮೆಲ್ಲನೆ ಅರುಣ್ಗೆ ಹೇಳುತ್ತಾನೆ. ಅರುಣ್ ಮೆಲ್ಲನೆ ಸರಿ ಸರಿ ಆಯಿತು ಎಂದು ಹೇಳುತ್ತಾನೆ. ಮಹಾಲಿಂಗಪ್ಪ ಸರಿ ಯಾಕೆ ಬಂದಿದ್ದು ಎಂದು ಕೇಳುತ್ತಾನೆ. ಅರುಣ್ ಸರ್, ನನ್ನ ಸ್ನೇಹಿತನಿಗೆ ಒಂದು ಒಳ್ಳೆ ಕಡೆ ಹೆಣ್ಣು ನೋಡಬೇಕಿತ್ತು. ಮಹಾಲಿಂಗಪ್ಪ ಹೌದಾ, ಸರಿ ಆಯಿತು. ಏನು ಓದಿದ್ದಾನೆ ಎಂದು ಕೇಳುತ್ತಾನೆ. ಅರುಣ್ ಸ್ವಲ್ಪ ಹುಷಾರಾಗಿ ಆತ ಕೇಳಿದ ಎಲ್ಲ ಪ್ರಶ್ನೆಗೆ ಪ್ರದೀಪ್ ಆಕಾರಿಯ ಎಲ್ಲ ಮಾಹಿತಿಯನ್ನು ಕೊಡುತ್ತಾನೆ. ಆಗ ಮಹಾಲಿಂಗಪ್ಪ ಸರಿ ಎಲ್ಲ ಹೇಳಿದೆ, ತಮ್ಮ ಮುಖ್ಯವಾಗಿರೋ ವಯಸ್ಸೇ ಹೇಳಲಿಲ್ಲ ಎಂದ. ಆಗ ಅರುಣ್ 32 ವಯಸ್ಸು ಎಂದು ಹೇಳುತ್ತಾನೆ. ಮಹಾಲಿಂಗಪ್ಪ ಸರಿ ಎಂದು ಹೇಳುತ್ತಾನೆ. ಸರಿ ಎಂದು ಹೇಳಿದ ಮಹಾಲಿಂಗಪ್ಪನ ವಿಚಾರ ಇನ್ನು ಏನೇನು ಕೇಳುತ್ತಾನೆ ಅವರನ್ನು. ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ. ನಮ್ಮ ಈ ಹೊಸ ಪ್ರಯತ್ನಕ್ಕೆ ಸದಾ ನಿಮ್ಮ ಸಹಕಾರ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ಸ್, ಕಾಮೆಂಟ್ಸ್ ಆ್ಯಂಡ್ ಶೇರ್.